ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಬೇಳೆ ಒಬ್ಬಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಾರೆ ಅಮ್ಮ. ಬನ್ನಿ. ಮೊದಲಿಗೆ ಮೈದಾ ಹಾಕ್ಕೋತಾ ಇದ್ದಾರೆ ಒಂದು ಬೇಸನ್ಗೆ. ನೀವು ನೋಡ್ಬೋದು, ನಾವು ಯೂಸ್ ಮಾಡ್ತಾ ಇರುವಂತಹ ಮೈದಾ ಬಂದ್ಬಿಟ್ಟು ಆರೋಗ್ಯ ಅಂತ ಒಂದು ಬ್ರ್ಯಾಂಡು. ಆರೋಗ್ಯ ಬ್ರ್ಯಾಂಡ್ ಮೈದಾನೇ ಯೂಸ್ ಮಾಡಿ. ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಹಾಕ್ಕೋಬೇಕಾಗತ್ತೆ. ನೀಟಾಗಿ ಕಲಿಸ್ಕೋಬೇಕು. ಕಲಿಸ್ಕೊಳ್ಳೋವಾಗ ನೋಡ್ಕೊಂಡು ಕಲಿಸ್ಕೊಳ್ಳಿ ನೀಟಾಗಿ. ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಡಿ. ವಾಟರ್ ಆ್ಯಡ್ ಮಾಡ್ತಾ ನೋಡ್ತಾ ಅದೇ ರೀತಿ ಕಲಿಸ್ಕೊತಾ ಹೋಗಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ನೋಡ್ತಾ ಇರಲ್ಲ, ಈ ರೀತಿ ಇಷ್ಟು ಅದಕ್ಕೆ ಬರಬೇಕು. ಆ ಥರ ಕಲಿಸ್ಕೊಂಡಿದ್ದು ಆದಮೇಲೆ ಈಗ ನೀವು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಕಲಿಸ್ತಾ ಹೋಗಬೇಕಾಗತ್ತೆ. ನೋಡಿ, ಈ ರೀತಿ ಕಲಿಸ್ತಾ ಇರಬೇಕು. ಒಬ್ಬತ್ತಿಗೆ ಮಾಡುವಂತಹ ಕನಕ ಇದೇನೆ. ನೋಡ್ತಾ ಇರಲ್ಲ, ನೀಟಾಗಿ ಈ ರೀತಿ ಎಣ್ಣೆ ಹಾಕಿ ಆಮೇಲೆ ನೆನೆಸಿಟ್ಬಿಡಿ ಒಂದು 20-30 ನಿಮಿಷ. ಈಗ ಬಂದು ಒಂದು ತಪ್ಪಲೆ ತೊಗೊಳ್ಳಿ. ಅದಕ್ಕೆ ಬೇಳೆ ಹಾಕ್ಕೋಬೇಕಾಗುತ್ತೆ. ಬೇಳೆ ಹಾಕ್ಕೊಂಡು ಸ್ವಲ್ಪ ವಾಟರ್ನ ಹಾಕ್ಕೊಳ್ಳಿ. ನೀಟಾಗಿ ಕುದೀತಾ ಇರಬೇಕು. ಕುದಿಯುವಾಗ ಮೇಲೆ ಬರುವಂತಹ ಅಂಶ ಏನಿರುತ್ತೆ ಅದನ್ನೆಲ್ಲ ಒಂದು ಕಡೆ ತೆಗೆದುಬಿಡಬೇಕು. ನೊರೆ ಥರ ಬರೋದೆಲ್ಲ ಚೆಲ್ಬಿಡಬೇಕು. ನೋಡ್ತಾ ಇರಲ್ಲ, ಇದೇ ರೀತಿ ರಿಮೂವ್ ಮಾಡ್ಕೋಬೇಕು. ಹೀಗೆ ಚೆನ್ನಾಗಿ ಬೇಳೆ ಬೆಂದಮೇಲೆ ನೋಡ್ತಾ ಇರಲ್ಲ, ಈ ರೀತಿ ಬೇಯುತ್ತೆ ಬೇಳೆ ಸಾಫ್ಟಾಗಿ. ತುಂಬ ಸಾಫ್ಟು ಅಲ್ಲ, ತುಂಬ ಇದು ಅಲ್ಲ, ನಾರ್ಮಲಾಗಿ ಬೆಂದಿರುತ್ತೆ. ಈಗ ಅದನ್ನು ಸೋಸ್ಕೋತಾ ಇದ್ದಾರೆ. ನೀಟಾಗಿ ಸೋಸ್ಕೋಬೇಕಾಗುತ್ತೆ. ಮತ್ತು ಈಗ ನೀವೇನು ಬೇಳೆ ಬೇಯಿಸ್ಕೊಂಡ್ರಿ ಅದೇ ಒಂದು ತಪ್ಪಲೆಗೆ ಬೆಲ್ಲ ಹಾಕ್ಕೋತಾ ಇದ್ದಾರೆ. ಬೆಲ್ಲ ನಿಮ್ಮ ಸ್ವೀಟ್ ತಕ್ಕನಂಗೆ ನಿಮಗೆ ನೋಡ್ಕೊಳ್ಳಿ. ಸ್ವೀಟ್ ಯಾವ ರೀತಿ, ತುಂಬ ಓವರ್ ಸ್ವೀಟ್ ಕೆಲವ್ರು ಇಷ್ಟಪಡ್ತಾರೆ, ಕೆಲವ್ರು ಮೀಡಿಯಮ್ ಆಗಿರೋ ಸ್ವೀಟ್ ಇಷ್ಟಪಡ್ತಾರೆ. ಸೊ ಆ ರೀತಿ ನೋಡಿಕೊಂಡು ನೀವು ಬೆಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೋಬೇಕು. ಸ್ವಲ್ಪ ಮಾತ್ರ ನೀರನ್ನ ಹಾಕ್ಕೋಬೇಕು. ಬೆಲ್ಲ ಬಂದ್ಬಿಟ್ಟು ನೀಟಾಗಿ ಪಾಕ ಥರ ಕರಗಬೇಕಾಗತ್ತೆ. ನೋಡ್ತಾ ಇರಲ್ಲ, ದಪ್ಪ ಹಾಕಿದ್ದೀವಿ. ಇದು ಪಾಕ ಥರ ಕರಗೋವರೆಗೂ ನೀವು ಬಿಟ್ಬಿಡ್ಬೇಕಾಗತ್ತೆ. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಈ ಥರ ಕರಗಿರುತ್ತೆ. ಈಗ ನೀವು ಸೋಸ್ಕೊಂಡಿದ್ದೀರಲ್ಲ ಬೇಳೆ, ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ನೋಡ್ತಾ ಇರಲ್ಲ, ನೀಟಾಗಿ ಮಿಕ್ಸ್ ಮಾಡಬೇಕು. ಸ್ವೀಟನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ನೀಟಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ನಿಮಗೆ ಈ ರೀತಿ ಕಾಣುತ್ತೆ. ಅದು ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಬಿಡಬೇಕು. ಆರಿದ ಆದಮೇಲೆ ಜಾರಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ರುಬ್ಕೋಬೇಕಾಗತ್ತೆ. ಈಗ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆ ಹಾಕ್ಕೊಳ್ಳಿ. ಉಂಡೆ ಹಾಕ್ಕೊಂಡು ಈಗ ನೋಡಿ ಕನಕ ರೆಡಿಯಾಗಿದೆ. ಅದನ್ನು ನೀಟಾಗಿ ಬೈಂಡಿಂಗಿಗೆ ತಟ್ಕೊಂಡು ಅದರೊಳಗಡೆ ಉಂಡೆ ಹಾಕಿರುವಂಥದ್ದನ್ನು ಇಟ್ಬಿಟ್ಟು ನೀಟಾಗಿ ಬೈಂಡ್ ಮಾಡಿ ನೀಟಾಗಿ ತಟ್ಕೋಬೇಕಾಗತ್ತೆ. ಬೇಳೆ ಒಬ್ಬಟ್ಟು ಮಾಡೋದು ತುಂಬಾ ಸುಲಭ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಯಾರ್ಯಾರೆಲ್ಲ ಒಬ್ಬಟ್ಟು ಮಾಡೋಕ್ಕೆ ಬರಲು ಈಸಿಯಾಗಿ ಮಾಡ್ಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ ನೀಟಾಗಿ ವಿಡಿಯೋ ನೋಡಿಕೊಂಡು. ಪ್ರತಿಯೊಂದು ಪ್ರೊಸೆಸ್ನೂ ಅಪ್ಲೋಡ್ ಮಾಡಿದ್ದೀನಿ ನಾನು. ನೋಡ್ತಾ ಇರಲ್ಲ, ನೀಟಾಗಿ ಇದೇ ರೀತಿ ತಟ್ಕೋಬೇಕಾಗತ್ತೆ. ತಟ್ಕೊಂಡಿದ್ದಾದಮೇಲೆ ಈಗ ಹೆಂಚಿಟ್ಕೊಳ್ಳಿ. ಆ ಹೆಂಚ ಮೇಲೆ 1-2 ಡ್ರಾಪಷ್ಟು ಎಣ್ಣೆನ ಹಾಕ್ಕೊಂಡು ಅದು ತಟ್ಟಿರುವಂಥದ್ದನ್ನು ಹೆಂಚ ಮೇಲೆ ಹಾಕಿ ನೀಟಾಗಿ ಸುತ್ತಕೊಂಡ್ರೆ ಬಿಸಿ ಬಿಸಿ ಬೇಳೆ ಒಬ್ಬಟ್ಟು ರೆಡಿ. ಸೂಪರಾಗಿರುತ್ತೆ. ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.